ವೆರಿ ಪ್ಲೇಫುಲ್, ತರಲೆ. ಸೊ ನಾಟಿ ಆ್ಯಂಡ್ ನಂದು ಐ ಆಮ್ ದ ಯಂಗೆಸ್ಟ್. ನಾವು 4 ಜನ. ಆ್ಯಂಡ್ ಅದ್ರ ಬಿಟ್ಟು ನನ್ನ ಅಜ್ಜಿ ಮನೆಯಲ್ಲಿ ಸುಮಾರು ಕಸಿನ್ಸ್ ಇದ್ದರು. ಸೊ ಯಾವಾಗಲೂ ಆಟ ಆಟ ಆಟ. ಸೊ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು ಕಷ್ಟ. ಬಟ್ ಆಟ ಆಡಿಕೊಂಡೇ ಇರಬೇಕು. ಎಲ್ಲನೂ ಪ್ಲೇಫುಲ್ಲಾಗಿರಬೇಕು. ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಒಳಗಡೆ ಅಲ್ಲಿ ಹೋಗಿ ಏನಾದರೂ ಮಾಡಬೇಕು. ಆ್ಯಂಡ್ ದೇ ವರ್ ಆಲ್ಸೋ ವೆರಿ ಕೈಂಡ್. ಆ್ಯಂಡ್ ಸರಿ, ಇದು ಟ್ರೈ ಮಾಡು, ಅದು ಟ್ರೈ ಮಾಡು. ಅಜ್ಜಿ ವಿಲ್ ಬಿ ಮೇಕಿಂಗ್ ಬಾಟಮ್ ಮಿಲ್ಕ್. ಆವಾಗ ನಾವು ಹೋಗಿ ಟ್ರೈ ಮಾಡೋದು, ಫೇಲ್ ಆಗೋದು. ಅದ್ರ ಪಕ್ಕದಲ್ಲೇ ಜಲತರಂಗ ಇರುತ್ತೆ, ಟ್ಯೂನ್ ಮಾಡಿ ಇಟ್ಟಿರ್ತಾರೆ ಅವರು. ಕಿಚನಲ್ಲಿ ಸಾಂಬಾರಿಲ್ಲ ರಸಮ್ ಒಂದು ಇಟ್ಬಿಟ್ಟು ಸ್ಟವ್ ಮೇಲೆ ಬಂದು ಒಂದು ಹಾಡು ಪ್ರಾಕ್ಟೀಸ್ ಮಾಡಿಬಿಟ್ಟು ತಿರ್ಗಾ ಹೋಗೋದು. ಅವರಿಗೆ ಕಾರ್ಯಕ್ರಮಕ್ಕೆ ಹೀಗೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಜ್ಜಿ ಅಲ್ಲಿ ಆ ಕಡೆ ಹೋದ್ಮೇಲೆ ನಾವು ಕೂತ್ಕೊಂಡು ಅಲ್ಲಿ ಟಿಂಗ್ ಟಿಂಗ್ ಟೊಂಗ್ ಟೊಂಗ್ ಅಂತ ಏನಾದರೂ. ಸೊ ಎವ್ರಿಥಿಂಗ್ ವಾಸ್ ಲರ್ನಿಂಗ್ ಬೈ ಡೂಯಿಂಗ್ ಆ್ಯಂಡ್ ಲರ್ನಿಂಗ್ ಬೈ ಟ್ರೈಯಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಇಟ್. ಸೊ ಅದಕ್ಕಿಂತ ಈಗೂ ನಾನು ಐ ಟೀಚ್ ಮ್ಯೂಸಿಕ್. ಅದರಲ್ಲಿ ವಾಟ್ ಐ ಫೋಕಸ್ ಆನ್ ನೌ ಇಸ್ ವಾಟ್ ಐ ಟೇಕ್ ಬ್ಯಾಕ್ ಫ್ರಮ್ ಮೈ ಚೈಲ್ಡ್ಹುಡ್ ಇಸ್ ದ್ಯಾಟ್ ಅದು ಸ್ವಲ್ಪ ಸೀರಿಯಸ್ ಆದಮೇಲೆ ನನಗೆ ಇಂಟ್ರೆಸ್ಟ್ ಹೋಯಿತು. ಒಂಥರ ಬೋರಿಂಗ್, ಪ್ರೆಷರ್ ಆಗ್ತಾ ಇದೆ, ಒಂಥರ ರೆಬಲೆಸ್ ಆಗೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಸೊ ಈಗ ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು, ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ಇನ್ಸ್ಟಿಲ್ ಲವ್ ಫಾರ್ ಮ್ಯೂಸಿಕ್. ಅದು ನನ್ನ ಕೆಲಸ. ಅಫ್ಕೋರ್ಸ್ ಅದ್ರ ಜೊತೆಗೆ ಥಿಯರಿ, ಪ್ರಾಕ್ಟೀಸ್ ಎಲ್ಲನೂ ನಾನು ಇದು ಮಾಡೋದು, ಫೌಂಡೇಶನ್ ಸ್ಟ್ರಾಂಗ್ ಮಾಡೋದು. ಬಟ್ all this cannot be at the cost of seeing music as something which is pressure. Yeah, because music has something very, very sacred to offer, ನನ್ನ ಪ್ರಕಾರ. ಸೊ ಅದರಿಂದ ಅದನ್ನು ಇನ್ನೂ the more we let ourselves go into it, we can discover so much about not just music, about life, about our own self. So that's what I take back from my childhood. ಸೊ ಚೈಲ್ಡ್ಹುಡ್ ಮೆಮರೀಸ್ ಅಂದರೆ ಇವತ್ತು ಬೆಳಗ್ಗೆನೂ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ದಟ್ ಡೋರ್ ಇದೆ, ಇಲ್ಲಿಂದ ಅಲ್ಲಿ ಹೋಗಬೇಕು, ದಿಸ್ ಇಸ್ ದ ಏಮ್, ಇಲ್ಲಿಂದ ಅಲ್ಲಿ. ಬಟ್ ನಾವು ಈ ಮರದಿಂದ ಅಲ್ಲಿ ಹತ್ತಿ ಅಲ್ಲಿಂದ ಇಲ್ಲಿ ಹೋಗಿ ಆ ಸನ್ಶೇಡ್ ಮೇಲೆ ಜಂಪ್ ಮಾಡಿ ಇಲ್ಲಿಂದ ಹೋಗಿ ತಿರ್ಗಾ ಅಲ್ಲಿ ಹೋಗ್ತೀವಿ. ಇಲ್ಲ ಅಂದರೆ ಹಿಂದ್ಗಡೆಯಿಂದ ಹೋಗೋದು. To find different routes to reach there. That's the fun part of discovering, trying out, taking up challenges. So ಇವತ್ತು ಏನೋ ನಾನು ಕ್ಲಾಸ್ ಬೆಳಗ್ಗೆ ಆಗ್ತಾ ಇರುವಾಗ the student has to get it, but how to make her get it, I have to find these different routes and then try different things, make it playful. ಇಲ್ಲಿಂದ ಇಲ್ಲೇ ಹೀಗೇ ಹೋಗಬೇಕು ಅಂತಲ್ಲ, as long as you show various ways. ಸೊ ನನ್ನ ಅಜ್ಜಿ ಮನೇಲೇ ಅದೇ, ನೆವರ್ ಟೇಕಿಂಗ್ ದ ಸ್ಟ್ರೈಟ್ ಫಾರ್ವರ್ಡ್ ರೂಟ್. ಅದು ಕೌ ಶೆಡ್ಡಿಂದ ಹೋಗಿ ಇಲ್ಲಿ ಮೇಲೆ ಹೋಗಿ ಬೈ ದೆನ್ ಯು ಆರ್ ಬ್ರೂಸ್ಡ್ ಆ್ಯಂಡ್ ಇಲ್ಲಿ ಸ್ಕ್ರ್ಯಾಚಸ್ ಎಲ್ಲ ಇರುತ್ತೆ. ಬಟ್ ಸೊ ಎವ್ರಿ ಮೂಮೆಂಟ್ ವಾಸ್ ಎಕ್ಸೈಟಿಂಗ್, ಎವ್ರಿ ಮೂಮೆಂಟ್ ಹ್ಯಾಡ್ ಟು ಬಿ ಪ್ಯಾಕ್ಡ್ ವಿತ್ ಸಮಥಿಂಗ್. ಕಂಪೇರ್ ಟು ದಟ್ ನಾ ಈಗ ಸ್ವಲ್ಪ ಪರವಾಗಿಲ್ಲ, ನಾರ್ಮಲ್ ಆಗಿ ಇರಬಹುದು, ಸ್ವಲ್ಪ ಸ್ಲೋ ಆಗಿ ಇರಬಹುದು, ಟೇಕ್ ಲೈಫ್ ಲಿಟಲ್ ಮೋರ್ ಸ್ಲೋಲಿ, ಪಾಸ್, ಆ ಥರ. I don't remember walking to any place ಆ ಥರ ಎಲ್ಲ. ಆ್ಯಸ್ ಚಿಲ್ಡ್ರನ್ ಐ ಡೋಂಟ್ ಥಿಂಕ್ we don't have that patience. So yeah, so ಅಜ್ಜಿ ಮನೆ ವಾಸ್ ರಿಯಲ್ ಹೆವೆನ್ ಫಾರ್ ಅಸ್. ಅದ್ರ ಬಿಟ್ಟು ನಾನು ಐ ಗ್ರೂ ಅಪ್ ಇನ್ ಅ ಹ್ಯೂಜ್ ಗ್ರೀನ್ ಕ್ಯಾಂಪಸ್ where my mother used to work in CLRA, ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್. ಸೊ ನಮ್ಮದೇ ದೊಡ್ಡ ಕ್ಯಾಂಪಸ್ ಇತ್ತು. ಕ್ರಿಕೆಟ್ ಗ್ರೌಂಡ್ ಆಗಿರಲಿ, ಒಂದು ದೊಡ್ಡ ಪಾರ್ಕ್. ಸೊ ಕಳೆದೋಗೋದು, ಎಲ್ಲಾದರೂ ಹೋಗಿ ಹಾವುಗಳೆಲ್ಲ ಇರುತ್ತೆ, ಏನೇನೋ ಇರುತ್ತೆ. ಬಟ್ ವಿ ಯೂಸ್ ಟು ಜಸ್ಟ್ ಗೆಟ್ ಲಾಸ್ಟ್ ಎನಿವೇರ್, ದಟ್ ಫ್ರೀಡಮ್ ಆಫ್ ಸ್ಪೇಸ್ ಆ್ಯಂಡ್ ಟ್ರೀಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್. ಸೊ ಓನ್ಲಿ ಕತ್ಲಾದ್ಮೇಲೆ ಮನೆಗೆ ಬರೋದು. ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಕ್ಯಾಂಪಸ್, ಲೈಕ್ ಅನ್ IIT ಕ್ಯಾಂಪಸ್ ಥರ, ಬಟ್ ಅಷ್ಟು ದೊಡ್ಡದು ಇಲ್ಲ. ಬಟ್ ಆ್ಯಂಡ್ ಬೆಳಗ್ಗೆ ಕೆಲವು ಟೈಮ್ IIT ಕ್ಯಾಂಪಸ್ಸಿಂದ ಜಿಂಕೆ ಎಲ್ಲ ಕ್ರಾಸ್ ಮಾಡಿ ಇಲ್ಲಿ ಬಂದು ಗ್ರೇಸ್ ಮಾಡೋದು. ಸೊ ಜಸ್ಟ್ ಆಸ್ ದ ಫಾಗ್ ಇಸ್ ಲಿಫ್ಟಿಂಗ್, my mother will lift me up and show, see, and then the
ಡಿಯರ್ಸ್ ಗ್ರೇಸಿಂಗ್ ಲೈಕ್ ಕೌಸ್ ಆ ಥರ. ಸೊ ಮೆನಿ ಬ್ಯೂಟಿಫುಲ್ ಮೆಮರೀಸ್ ಟು ಥಿಂಕ್ ಅಬೌಟ್ ಆ್ಯಕ್ಚುಲಿ.